ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಆತ್ಮೀಯ ಸ್ವಾಗತ. 2026ರ IPL ಟೂರ್ನಮೆಂಟ್ ಪ್ರಾರಂಭವಾಗಲು ಇನ್ನು ಕೇವಲ 80 ದಿನಗಳಿವೆ. T20 ವಿಶ್ವಕಪ್ ಮುಗಿದ ನಂತರ IPL ಪಂದ್ಯಗಳು ಪ್ರಾರಂಭವಾಗಲಿವೆ. ಈ ಬಾರಿಯ IPLನಲ್ಲಿ ಆಡುತ್ತಿರುವ ಎಲ್ಲ 10 ತಂಡಗಳು ತಮ್ಮ ಆಟಗಾರರನ್ನು ಆಗಲೇ ಆಯ್ಕೆ ಮಾಡಿಕೊಂಡಿವೆ. ಕಳೆದ ಬಾರಿಯ ಚಾಂಪಿಯನ್ RCB ತಂಡ ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ಇಂತಹ ಒಂದು ಪ್ರಮುಖ ಹಂತದಲ್ಲೇ ತಂಡದ 4 ಪ್ರಮುಖ ಆಟಗಾರರು ಗಾಯಗೊಂಡಿರುವ ಕಾರಣ RCB ತಂಡ ಆತಂಕ ಪಡುವಂತಾಗಿದೆ. RCB ತಂಡ ಮತ್ತೊಮ್ಮೆ ಚಾಂಪಿಯನ್ ಆಗಲು ಈ ಆಟಗಾರರು ಆಡಬೇಕಾದ ಅಗತ್ಯತೆ ಇದೆ. ಹಾಗಾದರೆ ಆ ಆಟಗಾರರು ಯಾರ್ಯಾರು, ಸದ್ಯದ ಪರಿಸ್ಥಿತಿ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಕಳೆದ ಬಾರಿ IPL ಕಪ್ ಗೆದ್ದ RCB ತಂಡದ ನಾಯಕ ಮಧ್ಯಪ್ರದೇಶದವರಾದ ರಜತ್ ಪಟಿದಾರ್ ರವರು ತಮ್ಮ ರಾಜ್ಯದ ಪರವಾಗಿ ವಿಜಯ್ ಹಜಾರೆ ಟ್ರೋಫಿಗಾಗಿ ಆಡುತ್ತಿದ್ದು ಪಂದ್ಯವೊಂದರಲ್ಲಿ ಮಂಡಿರಜ್ಜು ಗಾಯಕ್ಕೆ ತುತ್ತಾಗಿ ಆ ಪಂದ್ಯದಿಂದಲೇ ನಿವೃತ್ತಿ ಹೊಂದಿದ್ದಾರೆ. ಈ ವಿಚಾರ RCB ತಂಡಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಬ್ಬ ಆಟಗಾರ ಟಿಮ್ ಡೇವಿಡ್ ಅವರು ತಮ್ಮ ದೇಶ ಆಸ್ಟ್ರೇಲಿಯಾದ ಅತಿದೊಡ್ಡ ಟೂರ್ನಮೆಂಟ್ ಆದ ಬಿಗ್ ಬಾಶ್ ಲೀಗ್ನಲ್ಲಿ ಪಂದ್ಯವನ್ನಾಡುವಾಗ ಮಂಡಿರಜ್ಜು ಗಾಯಕ್ಕೆ ತುತ್ತಾಗಿ ಪಂದ್ಯದಿಂದ ನಿವೃತ್ತಿ ಹೊಂದಿದ್ದಾರೆ. ಈ ವಿಚಾರ RCB ತಂಡಕ್ಕೆ ತಲೆನೋವಾಗಿ ಪರಿಣಮಿಸಿದೆ. RCB ತಂಡದ ಮತ್ತೊಬ್ಬರು ಆಟಗಾರರಾದ ಫಿಲ್ ಸಾಲ್ಟ್ ಅವರು T20 ಇಂಟರ್ನ್ಯಾಷನಲ್ ಲೀಗ್ನಲ್ಲಿ ನೈಟ್ ರೈಡರ್ಸ್ ಪರ ಆಟವಾಡುತ್ತಿದ್ದು ತಮ್ಮ ಬೆನ್ನು ನೋವಿನ ತೀವ್ರತೆಯಿಂದ ಪಂದ್ಯಗಳಿಂದ ಹೊರಗುಳಿದಿದ್ದಾರೆ. ಇದು RCBಗೆ ಮತ್ತೊಂದು ಆಘಾತವಾಗಿದೆ. RCB ತಂಡದ ಪ್ರಮುಖ ಬೌಲಿಂಗ್ ಅಸ್ತ್ರ ಎಂದೇ ಹೇಳಬಹುದಾದ ಹೇಜಲ್ವುಡ್ ಅವರು 2022ರಿಂದ ಒಂದಲ್ಲ ಒಂದು ಗಾಯಗಳಿಂದ ಬಳಲುತ್ತಿದ್ದಾರೆ. ಇದೇ ಗಾಯದ ಕಾರಣದಿಂದ ಈ ಬಾರಿಯ ಆಶಸ್ ಟೂರ್ನಮೆಂಟ್ನಲ್ಲಿ ಅವರು ಆಟವಾಡುತ್ತಿಲ್ಲ. ಈ ವಿಚಾರವೂ ಕೂಡ RCBಗೆ ಸಂಕಷ್ಟ ತಂದಿದೆ. ಈ ಬಾರಿಯ IPL ಟೂರ್ನಮೆಂಟ್ ಪ್ರಾರಂಭವಾಗಲು ತಿಂಗಳುಗಳು ಉಳಿದಿರುವಾಗ ತಂಡದ ಪ್ರಮುಖ ಆಟಗಾರರು ಇಂಜುರಿಗೆ ಒಳಗಾಗಿರುವುದು RCB ಫ್ರಾಂಚೈಸಿಯ ಆತಂಕಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಮುಂದಿನ ಬೆಳವಣಿಗೆಗಳನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.